ವಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಿನ್ನೆಯಿಂದ ದೇಶದೆಲ್ಲೆಡೆ ಸೆನ್ಸೇಷನು ಮುಕುಲ್ ಚೌಧರಿ. ಹೌದು, ಲಕ್ನೋ ಸೂಪರ್ ಜೈಂಟ್ಸ್ಗೆ ಅನ್ಬಿಲಿಯಬಲ್ ಆಗಿ ಮ್ಯಾಚ್ನ ಗೆಲ್ಲಿಸ್ತಾ ಇದ್ದಂಗೆ ಪೋಸ್ಟ್ ಮ್ಯಾಚಲ್ಲಿ ಕೊಟ್ಟಿರೋವಂಥ ಸ್ಟೇಟ್ಮೆಂಟು, ಬಿಗ್ ಸ್ಟೇಟ್ಮೆಂಟ್ ಇದು. ನಾನು ಐಡಿಯಲೈಸ್ ಮಾಡ್ಕೊಂಡು ಬೆಳೆದಿದ್ದು ಯಾರನ್ನ ಅಂತಂದರೆ, ಇಲ್ಲ ಗುರು ಆದರೆ ಇವ್ರ ಥರ ಆಗಬೇಕು ಅಂತ ಅಂದ್ಕೊಂಡು ಬೆಳೆದಿದ್ದು ಯಾರು ಅಂತ ಅಂದರೆ, ನೋಡ್ಕೊಂಡು ಬೆಳೆದಿದ್ದು ಯಾರು ಅಂತಂದರೆ, ದ ಗ್ರೇಟೆಸ್ಟ್ ಫಿನಿಷರ್ ಆಫ್ ಆಲ್ ಟೈಮ್ MS ಧೋನಿ. ಈ ಥರ ಆಗಬೇಕು, ನಾನು ಈ ಥರ ಫಿನಿಷ್ ಮಾಡಬೇಕು, ನಾನು ಗೇಮ್ನ ಫಿನಿಷ್ ಮಾಡೋಣ. ಸುಮ್ಮನೆ ಅಲ್ಲ, ಲಾಸ್ಟ್ವರೆಗೂ ನಿಂತ್ಕೊಂಡು ಗೇಮ್ನ ಗೆಲ್ಸಿದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಸೊ ನಾನು MS ಧೋನಿ ಯಾವಾಗಲೂ ಕೂಡ ಮಾಡ್ತಾಯಿದ್ರು, ನಾನು ಅವ್ರ ಥರನೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಇವರು ಕೂಡ ವಿಕೆಟ್ ಕೀಪರ್ ಬ್ಯಾಟರು ಆ್ಯಂಡ್ ಅವರು ಕೂಡ ವಿಕೆಟ್ ಕೀಪರ್ ಬ್ಯಾಟರು. ಸೊ ಅದೇ ಥರ ಆಗಬೇಕು ಅಂತ ಅಂದ್ಕೊಂಡು ನಾನು ಕ್ರಿಕೆಟ್ನ ಸ್ಟಾರ್ಟ್ ಮಾಡಿದೆ ಅಂತ. ಇನ್ಫ್ಯಾಕ್ಟ್ ಅವರು ಸ್ಟಾರ್ಟ್ ಮಾಡಿದಾಗ, ಅವ್ರು ಕ್ರಿಕೆಟ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಅವರು ಫಾಸ್ಟ್ ಬೌಲರ್ ಆಗಿದ್ರಂತೆ. ಅದಾದ ನಂತರ ಅವರು ಟೀಮಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್, ಅವರ ಟೀಮಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಅವಶ್ಯಕತೆ ಇದ್ದರಿಂದ ಸೊ ಇವರು ವಿಕೆಟ್ ಕೀಪರ್ ಬ್ಯಾಟ್ರಾಗಿ ಕನ್ವರ್ಟ್ ಆಗಬೇಕಾಗಿ ಬಂತಂತೆ. ಫಾಸ್ಟ್ ಬೌಲರಿಂದ ವಿಕೆಟ್ ಕೀಪರ್ ಬ್ಯಾಟ್ರಾಗಿ ಅವರು ಕನ್ವರ್ಟ್ ಆಗಿದಂತೆ. ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ನ ನೋಡಿದ್ದೀವಿ. ರೋಹಿತ್ ಶರ್ಮಾನ ತೊಗೊಬೋದು ನೀವು, ಅವ್ರು ಬಂದಿದ್ದು ಸ್ಪಿನ್ನರ್ ಆಗಿ, ಸೇವಾಗೂ ಅಷ್ಟೇ ಅವರು ಬಂದಿದ್ದು ಸ್ಪಿನ್ನರ್ ಆಗಿ, ಅದಾದ ನಂತರ ಅವ್ರು ಬ್ಯಾಟರ್ಸ್ ಆಗಿ ಕನ್ವರ್ಟ್ ಆಗಿದ್ದು. ನೆನ್ನೆ ಎಲ್ಲ ಸಿಕ್ಕಾಪಟ್ಟೆ ಹೆಲಿಕಾಪ್ಟರ್ಗಳು ರೈಸ್ ಆಗಿದ್ದನ್ನ ನೋಡಿದ್ವಿ ನಾವು. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಥರ ಹೊಡಿತಾರಲ್ಲ, ಸ್ಟ್ರೈಟಾಗಿ ಹೊಡಿತಾರೆ ಬೌನ್ಸರ್ಗೆ, ಹ್ಯಾರಿಸ್ ರಫ್ಗೆ ಹೊಡೆದಂಗಿತ್ತು ಅಂತ ನಾನು ಹೇಳಿದ್ನಲ್ಲ, ಅದಾದರೂ ಆಗಿರ್ಬೋದು. ಜೊತೆಗೆ ಫೈನಲ್ ಓವರ್ ವೈಭವ್ ಹೊರಗೆ ಹೊಡೆದಂಥ ಹೆಲಿಕಾಪ್ಟರ್ ಶಾಟು ಪಾಯಿಂಟ್ ರೀಜನ್ ಹೋಗುತ್ತಲ್ಲ, ಅದಾದರೂ ಆಗಿರ್ಬೋದು. MS ಧೋನಿನ ಒಂಥರ ರಿಸಂಬಲ್ ಮಾಡೋ ಥರನೇ ಇತ್ತು, ಒಂಥರ ಅವರಿಂದ ಕಲ್ತಂಗೆ ಇತ್ತು, ಐಡಿಯಲೈಸ್ ಮಾಡ್ಕೊಂಡು ಬೆಳೆದಂಗೆ ಇತ್ತು. ಅವರೇ ಹೇಳಿದ್ದಾರೆ, ನಾನು MS ಧೋನಿ ನೋಡ್ಬಿಟ್ಟು ಕಲ್ತಿದ್ದೀನಿ ಆ್ಯಂಡ್ ಆ ಥರ ಆಗಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಅಂತ. ಬಟ್ ಅವರು ಬೆಳೆದು ಬಂದಂಥ ಆದಿ ಏನಿದೆ ಅಷ್ಟು ಈಸಿ ಇಲ್ಲ. ಅಂದರೆ ಇನ್ನೂ ಏನೋ ದೊಡ್ಡ ಕ್ರಿಕೆಟರ್ ಆಗಿಬಿಟ್ಟಿದ್ರೆ ಅಂತ ಹೇಳ್ತಿಲ್ಲ, ಬಟ್ ಅವ್ರು ಬಂದಿರೋಂಥ ಆದಿ ಕ್ರಿಕೆಟ್ ವಿಚಾರದಲ್ಲಿ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ಬಿಟ್ಟು ಬಂದಿದ್ದಾರೆ. ಅವ್ರ ಅಪ್ಪ ಹೆಂಗೆ ಅಂತಂದರೆ, ಅವರಪ್ಪ ಇವ್ರು ಊಟಕ್ಕಿಂತ ಮುಂಚೆನೇ ಅನ್ಕೊಂಡ್ಬಿಟ್ಟಿರಂತೆ, ನನಗೇನಾದ್ರು ಗಂಡು ಮಗ ಹುಡ್ದ ಅಂತಂದರೆ ಅವನ್ನ ಕ್ರಿಕೆಟರ್ ಮಾಡಬೇಕು ಅಂತ ಅವರೇ ಅನ್ಕೊಂಡ್ಬಿಟ್ಟಿದ್ರಂತೆ. ಇವ್ರಿಗೆ ಬರೋಕ್ಕಿಂತ ಮುಂಚೆ ಥಾಟು ಅವ್ರಿಗೆ ಬಂದಂತೆ ಕ್ರಿಕೆಟರ್ ಮಾಡಬೇಕು ಅಂತ. ರಾಜಸ್ಥಾನದ ಈ ಪ್ಲೇಯರು ಅವರಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ, ಅವ್ರು ಹೇಳೋದೇನು ಅಂತಂದರೆ, ಸಿಕ್ಕಾಪಟ್ಟೆ ಲೋನ್ಸ್ಗಳನ್ನ ಮಾಡಿದರೆ ಕ್ರಿಕೆಟರ್ ಆಗಬೇಕು ಅಂತಂದರೆ ಸುಮ್ಮನೆ ಮಾತಲ್ಲ, ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಕ್ರಿಕೆಟ್ರು. ನೋಡಿ, ಒಂದು ಬ್ಯಾಟು ಸಿಕ್ಕಾಪಟ್ಟೆ ಸೈಕಾಗಿರೋ ಬ್ಯಾಟ್ನ ತೊಗೋಬೇಕು ಅಂದರೆ 20,000 30,000 ಬ್ಯಾಟು, ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂದರೆ ಎಲ್ಲ ನಮ್ಮ ದುಡ್ಡೇ ಯೂಸ್ ಮಾಡಬೇಕು. ಸೊ ಇನ್ನೂ ಸಿಕ್ಕಾಪಟ್ಟೆ ಖರ್ಚುಗಳಾಗುತ್ತೆ. ಕ್ರಿಕೆಟ್ ಲೈಫ್ ಸುಮ್ಮನೆ ಅಲ್ಲ, ಬಿಗಿನ್ ಮಾಡಬೇಕು ಅಂತಂದರೆ ಸೊ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಅದನ್ನು ನಮ್ಮಪ್ಪ ನೋಡ್ಕೊತಾ ಇದ್ರು. ಆ್ಯಂಡ್ ನಾವು ನಮ್ಮ ಮನೆಯೂ ಕೂಡ ಮಾರಬೇಕಾಗಿ ಬಂತು ನನ್ನ ಕ್ರಿಕೆಟಿಂಗ್ ಜರ್ನಿಗೋಸ್ಕರ ಅಂತ ಹೇಳಿದ್ರೆ, ಮನೆನ ಮಾರಿದ್ರಂತೆ, ಲೋನ್ನ ತೊಗೊಂಡಿದ್ರಂತೆ, ಸಿಕ್ಕಾಪಟ್ಟೆ ಸಾಲ ಮಾಡಿದ್ರಂತೆ. ನೀನು ಫಸ್ಟು ಏನು ತೊಗೊತೀಯ ಅಂತ ಒಂದು ಕ್ವಶನ್ ಬಂದಾಗ, ಈ IPL ಆದಮೇಲೆ ಫಸ್ಟು ನೀನು ಏನು ತೊಗೊತೀಯ ಬರುವಂಥ ದುಡ್ಡಿಂದ ಅಂತ ಕ್ವಶನ್ ಬಂದಾಗ, ನಾನು ಇರೋ ಸಾಲ ತೀರಿಸ್ಕೊಂಡ್ರೆ ಸಾಕಾಗೈತೆ ಗುರು, ಫಸ್ಟ್ ನಾನು ಸಾಲ ತೀರಿಸ್ಬೇಕು, ನಮ್ಮ ಅಪ್ಪ ಮಾಡಿರುವಂಥ ಸಾಲ ತೀರಿಸ್ಬೇಕು, ನಾನು ಕ್ರಿಕೆಟಿಗೋಸ್ಕರ ನಮ್ಮಪ್ಪ ಸಿಕ್ಕಾಪಟ್ಟೆ ಸಾಲ ಮಾಡಿದ್ರೆ ತೀರಿಸ್ಬೇಕು ಅಂತ ಹೇಳ್ತಾರೆ. ಸೊ ನೋಡಿ, ಒಬ್ಬ ತಂದೆ ಆದವರು ಫಸ್ಟೇ ಒಂದು ಕನಸನ್ನ ಕಟ್ಕೊಂಡು ಅದಕ್ಕೆ ಒಬ್ಬ ಮಗನ್ನ ಈ ಥರ ರೆಡಿ ಮಾಡೋದಿದೆಯಲ್ಲ, ಸಾಲ ಸೋಲ ಮಾಡ್ಕೊಂಡು ರೆಡಿ ಮಾಡೋದಿದೆಯಲ್ಲ, ಸೊ ಹ್ಯಾಟ್ಸ್ ಆಫ್. ಇವ್ರಿಗೂ ಹ್ಯಾಟ್ಸ್ ಆಫ್ ಹೊಡಿಬೇಕು, ಅವ್ರ ತಂದೆಗೆ ಇನ್ನೂ ದೊಡ್ಡ ಹ್ಯಾಟ್ಸ್ ಆಫ್ ಹೊಡಿಬೇಕು. ಅರ್ಜುನ್ ಟೆಂಡೂಲ್ಕರ್ ಅವರ ಇಂಟರ್ವ್ಯೂನ ನೋಡಿದ್ದೆ ನಾನು ಈ ಹಿಂದೆ, ಅಂದರೆ ಈ ಮ್ಯಾಚ್ಗಿನ ಹಿಂದೆ ನೋಡಿದ್ದೆ. ಇಂಪ್ರೆಸ್ ಮಾಡೋವಂಥದ್ದು ಯಾರು ನಿಮ್ಮ ಟೀಮಲ್ಲಿ LSGಲಿ? ಇಲ್ಲ ಗುರು, ಇವರು ಸಿಕ್ಕಾಪಟ್ಟೆ ಸೈಕಾಗೆ ಸಿಕ್ಸ್ಗಳನ್ನ ಹೊಡಿತಾರೆ, ಸಿಕ್ಕಾಪಟ್ಟೆ ಸಖತ್ತಾಗಿ ಆಡ್ತಾರೆ ನಿಮ್ಮ ಬೌಲಿಂಗಿಗೆ ಅಂತ ಅರ್ಜುನ್ ಟೆಂಡೂಲ್ಕರ್ ಬೆಂಚಲ್ಲಿ ಕೂತ್ಕೊಂಡಿರೋನೆ ಅವರೊಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿರ್ತಾರೆ. ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿರೋದು ಯಾರು ಅಂತಂದರೆ, ಈ ಸೀಸನ್ನು ನಾನು ಬೌಲಿಂಗ್ ಮಾಡಿರೋಲ್ಲೇ ಸಿಕ್ಕಾಪಟ್ಟೆ ಸೈಕಾಗಿ ಆಡುವಂಥ ಪ್ಲೇಯರ್ ಯಾರು ಅಂತಂದರೆ ಮುಕುಲ್ ಚೌಧರಿ. ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತಾರೆ. ಪಾಯಿಂಟ್ ರೀಜನ್ ಹೊಡಿತಾರೆ 6ನ, ಕವರ್ಸ್ ಹೊಡಿತಾರೆ 6ನ, ಇನ್ಸೈಡ್ ಹೊಡಿತಾರೆ, ಈ ಕಡೆಯಿಂದ ಸ್ಕ್ವೇರ್ ಆಗೂ ಕೂಡ ಹೊಡಿತಾರೆ. ಎಲ್ಲ ಕಡೆಯೂ ಕೂಡ ಅವ್ರ ಹತ್ರ ಶಾರ್ಟ್ಸ್ ಇದೆ, ರೇಂಜ್ ಆಫ್ ಶಾರ್ಟ್ಸು ಸಿಕ್ಕಾಪಟ್ಟೆ ಇದೆ, ಹೆಂಗೆ ಬೇಕಾದ್ರೂ 6ನ ಹೊಡಿಬೋದು ಅವರು ಅಂತ ಅವ್ರು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಬಟ್ ಅವಾಗ ಯಾರೂ ಕೂಡ ಒಂಥರ ಅಂದ್ಕೊಂಡಿರಲಿಲ್ಲ ಮುಕುಲ್ ಚೌಧರಿ ಈ ಥರ ಒಬ್ಬ ಮ್ಯಾಚ್ ವಿನ್ನರ್ ಆಗ್ತಾರೆ ಅಂತ. ಬಟ್ ಅವ್ರು ಕೊಟ್ಟಿದ್ದು ಒಂಥರ ನೋಡಿ, ಅವ್ರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಇದೆ, ಅರ್ಜುನ್ ಟೆಂಡೂಲ್ಕರ್ ಅವ್ರು ಕೊಟ್ಟಿದ್ದು. ಸೊ ಅದು ಇವಾಗ ಸಿಕ್ಕಾಪಟ್ಟೆ ಓವರಲ್ ಆಗ್ತಾ ಇದೆ ಇವರು ಆಡಾದ ನಂತರ. ಸೊ ಅವಾಗೇನೋ ಹೇಳಿದ್ಮೇಲೆ ಏನೋ ಹೇಳಿರ್ಬೋದು ಬಿಡು ಅಂತ ಅನ್ಕೊಬೋದು. ಬಟ್ ಇಲ್ಲ, ಅವ್ರು ಹೇಳಿದ್ದು ನಿಜ ಅಂತ ತೋರಿಸ್ಕೊಂಡ್ಬಿಟ್ರು ಮುಕುಲ್ ಚೌಧರಿ ಅವರು. ಸೊ ಅವ್ರು ಬೆಳೆದು ಬಂದಂಥ ಆದಿ ಅಷ್ಟು ಈಸಿ ಆಗಿಲ್ಲ. ಆ್ಯಂಡ್ ಸಾಲ ಸಿಕ್ಕಾಪಟ್ಟಿದೆ, ಸಾಲನ ತೀರಿಸ್ಬೇಕು ಅಂತ ಹೇಳಿದ್ರೆ ಸೊ ಇಂಥ ಕ್ರಿಕೆಟರ್ಸ್ಗಳು ಬೆಳಿಬೇಕು ಗುರು. ಇಂಥ ಕ್ರಿಕೆಟರ್ಸ್ಗಳು ಬೆಳೀತು ಅಂತಂದರೆ ಸಿಕ್ಕಾಪಟ್ಟೆ. ನೋಡಿ, ರಿಂಕು ಸಿಂಗು ಫಾರ್ ದಟ್ ಮ್ಯಾಟರ್, ಅವರು ಕೂಡ ಸಿಕ್ಕಾಪಟ್ಟೆ ಕೆಳಗಡೆಯಿಂದನೇ ಬಂದಿರೋದು. ಸೊ ಇವಾಗ ಬೆಳೆದು ನಿಂತಿದ್ದಾರೆ. ಸೊ ಈ ಥರ ಒಬ್ಬ ಕ್ರಿಕೆಟ್ರು, ಅದು ನೋಡಿ ಒಬ್ಬ ಯಂಗ್ಸ್ಟರ್, ಇಂಡಿಯನ್ ಯಂಗ್ಸ್ಟರು, ಹೊಸದಾಗಿ ಒಬ್ಬ ಉಟ್ಕೊಂಡಂಥ ಟ್ಯಾಲೆಂಟ್ ಅಂತ ಹೇಳಬೇಕು ಇಂಡಿಯನ್ ಕ್ರಿಕೆಟಿಗೆ. ಅಂದರೆ ಒಂದು ಮ್ಯಾಚ್ ಗೆಲ್ಸಿದ್ರು ಅನ್ನೋ ಮಾತ್ರಕ್ಕೆ ಏನೋ ದೊಡ್ಡ ಇದು ಮಾಡಿಬಿಟ್ರು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಮಾಡಬಾರ್ದು? ಹೌದು, ದೊಡ್ಡ ಮೇಧಾವಿ ಆಗ್ಬಿಟ್ಟಿದ್ರೆ ಅಂತ ಹೇಳ್ತಿಲ್ಲ. ಒಂದು ಮ್ಯಾಚ್ ಡಿಸೈಡ್ ಮಾಡಲ್ಲ ಒಬ್ಬ ಪ್ಲೇಯರ್ ಕೆರಿಯರ್ನ. ಒಂದು ಮ್ಯಾಚ್ ಮಸ್ತಾಗಿ ಆಗ್ಬಿಡ್ತಾರೆ ಅನ್ನೋ ಮಾತ್ರಕ್ಕೆ ಎಲ್ಲ ಮ್ಯಾಚ್ನೂ ಗೆಲ್ಸ್ಬಿಡ್ತಾರೆ ಆಗೋದಿಲ್ಲ. ಬಟ್ ಯಾಕೆ ಗೆಲ್ಲಿಸಬಾರ್ದು?
ಯಾಕೆ ಗೆಲ್ಸೋದಕ್ಕಾಗೋದಿಲ್ಲ ಅಂತಲೂ ಕೂಡ ಯೋಚನೆ ಮಾಡ್ಬೋದು. ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಗುರು ಇವೆಲ್ಲ ಒನ್ ಮ್ಯಾಚ್ ಪ್ಲೇಯರ್ ಸುಮ್ಮನೆ ಗುರು ಅಂತ ಹೇಳ್ಬೋದು ನೀವು. ಯಾಕೆ ಗೆಲ್ಲಿಸ್ಬಾರ್ದು, ಯಾಕೆ ದೊಡ್ಡ ಸ್ಟಾರ್ ಆಗಬಾರ್ದು? ನೋಡಿ ರಿಂಕು ಸಿಂಗು ಬಂದಾಗಲೂ ಕೂಡ ಹಂಗೆ ಇತ್ತು, ಒನ್ ಮ್ಯಾಚ್ ಅನ್ಬಿಲಿಯಬಲ್ ಆಗಿ ಗೆಲ್ಸಿ. ನೋಡಿ ರಿಂಕು ಸಿಂಗು ಕೂಡ ಏಪ್ರಿಲ್ 9ನೇ ತಾರೀಕು ಅನ್ಬಿಲಿಯಬಲ್ ಮ್ಯಾಚ್ನ ಆಡ್ಬಿಟ್ಟು ಗೆಲ್ಲಿಸ್ತಾರೆ. ಅದಾದ ನಂತರ ಅವರ ಕೆರಿಯರೇ ಚೇಂಜ್ ಆಗೋಯಿತು. ಸೊ ಇಲ್ಲೂ ಕೂಡ ಅಷ್ಟೇ ಏಪ್ರಿಲ್ 9ನೇ ತಾರೀಕು ಇವರು ಕೂಡ ಸೈಕಾಗಿ ಆಡಿದ್ದಾರೆ. ಏಪ್ರಿಲ್ 9 ಅನ್ನೋದೇನಿದೆ, ಸೊ ಇದು ಒಂಥರ ಯಾಕೋ ರೈಸ್ ಆಗೋ ಥರನೇ ಕಾಣಿಸ್ತಾ ಇದೆ. ಸೊ ನೋಡೋಣ ಎಲ್ಲಿ ಹೋಗುತ್ತೆ ಇವರ ಕೆರಿಯರ್ ಅಂತ ಮುಕುಲ್ ಚೌಧರಿದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.